ಇವ್ರಿಗೆ ಈ ಮನೆಗೆ ಬಂದು ಇದು ಅಂದ್ರೆ ಇವರು ಟಾಯ್ಲೆಟ್ ರೂಮ್ ಏನ್ ಮಾಡಿದ್ದಾರೆ, ಈ ಟಾಯ್ಲೆಟ್ ರೂಮ್ ಬಂದು ಈ ನ್ಯಾರ ಕಟ್ಟ ಉತ್ತರದ ಮಧ್ಯಭಾಗ. ಇವ್ರು ಅನ್ಕೊಂಡಿರೋದೇನು, ನಾವು ವಾಯುಮೂಲೆ ನಾರ್ಮಲ್ ಆಗಿ ಎಲ್ಲರೂ ಈಗ ನಾವೊಂದು ವಿಡಿಯೋ ಮಾಡಾಕಿದ್ರೆ ವಾಯುಮೂಲೆಯಲ್ಲಿ ಮಾಡಿರ್ತಾರೆ, ಟಾಯ್ಲೆಟ್ ರೂಮ್ ಹೊರಗಡೆ ಮಾಡ್ಕೊಬಹುದು ಅಂತ ನಾವು ಸಜೆಷನ್ ಕೊಟ್ಟಿರ್ತೀವಿ. ಆದ್ರೆ ಇವ್ರು ಅನ್ಕೊಂಡಿರೋದೇನು ನಮ್ದು ಕಟ್ಟ ವಾಯುಮೂಲೆಯಲ್ಲಿ ಇದೆ, ಬಾತ್ರೂಮ್ ಏನು ಸಮಸ್ಯೆ ಇಲ್ಲ, ಇನ್ನೆಲ್ಲ ಮಾಮೂಲಿ ನಾರ್ಮಲ್ ಎಲ್ಲ ಕಟ್ಟಾಗಿದೆ. ಅಂತೂ ಮನೆ ಪ್ರಾಬ್ಲಮ್, ಹಣಕಾಸು ಸಮಸ್ಯೆ, ಎಷ್ಟು ಏನು ಒಂದು ಸಮಸ್ಯೆ ಬರ್ತಾ ಇದೆಯಲ್ಲ, ಏನಕ್ಕೆ ಬರ್ತಾ ಇದೆ ಸಮಸ್ಯೆಗಳು, ಪ್ರಾಬ್ಲಮ್ ಬರ್ತಾ ಇದೆ ಅಂತ ಕಂಡಿಡಿಯೋಣ ಅಂತ ನೋಡಿದ್ರೆ, ನಾವು ಚೆಕ್ ಮಾಡಿ ನೋಡಿದ್ರೆ ಈ ರೀತಿ ಪ್ರಾಬ್ಲಮ್ ಇದೆ ಸೈಟಲ್ಲಿ. ಇಲ್ಲಿ ಅಂದ್ರೆ ಕರೆಕ್ಟಾಗಿ ಇವ್ರಿಗೆ ಎಕ್ಸಾಕ್ಟ್ ಮನೆ ಡಿಗ್ರಿ ಚೆಕ್ ಮಾಡಿದ್ರೆ ಈ ಬಾತ್ರೂಮ್ ಏನ್ ಬರ್ತಾ ಇದೆ ಇವ್ರಿಗೆ ಉತ್ತರದ ಮಧ್ಯಭಾಗ. ಕರೆಕ್ಟಾಗಿ ಇವ್ರು ವಾಯುಮೂಲೆ ಅಂತ ಅನ್ಸ್ಬೋದ್ರು, ಡಿಗ್ರಿ ಬೈ ಚೆಕ್ ಮಾಡಿದ್ರೆ ಉತ್ತರದ ಮಧ್ಯಭಾಗ ಅಲ್ಲಿ ಬಾತ್ರೂಮ್ ಇದೆ. ಕುಬೇರ ಬಾ, ದುಡ್ಡು ಬಾ, ಲಕ್ಷ್ಮಿ ಬಾ ಅಂತ ಹೇಳಿದ್ರೆ ಎಲ್ಲಿ ಬರ್ತಾರೆ? ಉತ್ತರದ ಮಧ್ಯಭಾಗದಲ್ಲಿ ಬಾತ್ರೂಮ್ ಮಾಡ್ಕೊಂಡು ಎಲ್ಲಿ ಬರುತ್ತೆ? ಅದಕ್ಕೆ ನಾವು ಹೇಳ್ತಾ ಇರೋದು, ಈ ರೀತಿ ಸೈಟ್ಗಳನ್ನ ಪರ್ಚೇಸ್ ಮಾಡಿದಾಗ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಸ್ಟಾರ್ಟಿಂಗ್ ಅಲ್ಲೇ ಪರ್ಚೇಸ್ ಮಾಡಿ ಆಗೋಗಿದ್ರೆ ಮನೆ ಕಟ್ಟಬೇಕಾದ್ರೆ ಸಖತ್ ಯೋಚನೆ ಮಾಡಿ ಡಿಗ್ರಿ ಚೆಕ್ ಮಾಡ್ಕೊಂಡು ಯಾರು ಗೊತ್ತಿರೋನ ಕರೆದು ಸಲಹೆ ಕೊಟ್ಟರನ್ನ ಎಕ್ಸಲೆಂಟ್ ಆಗಿರೋರನ್ನ ಕರೆಸ್ಬಿಟ್ಟು ತೋರಿಸ್ಬಿಟ್ಟು ನೀವು ಮನೆ ಕಟ್ಟಬೇಕು. ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ದಿನ ಯಾವ ವಿಚಾರ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಸೈಟ್ನ ಖರೀದಿ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು. ನಾವು ನೋಡಿ ಚೀಪಾಗಿ ಸಿಗ್ತಾ ಇದೆ, ಕಮ್ಮಿ ಸಿಗ್ತಾ ಇದೆ ಅಂದ್ರೆ ಆ ಸೈಟಲ್ಲಿ ನ್ಯೂನತೆ ಇದೆ, ಸಮಸ್ಯೆ ಇದೆ. ಆ ಸೈಟಲ್ಲಿ ಇನ್ನೇನು ಡಿಗ್ರಿ ವ್ಯತ್ಯಾಸ ಇರ್ಬೋದು. ಆ ಸೈಟ್ ತಗೊಂಡಾಗ ಮನೆ ಕಟ್ಟಕ್ಕೆ ಡಿಗ್ರಿ ಪ್ರಕಾರ ಮನೆ ಕಟ್ಟಿದಾಗ ಸೈಟಲ್ಲಿ ವೇಸ್ಟೇಜ್ ಜಾಗ ಜಾಸ್ತಿ ಹೋಗ್ಬೋದು. ಈ ರೀತಿ ಪ್ರಾಬ್ಲಮ್ಗಳಿದ್ದಾಗ ನಮಗೆ ಆ ಸೈಟ್ ಕಮ್ಮಿ ಸಿಗ್ತಾ ಇರ್ತದೆ. ಆ ರೀತಿ ಕಮ್ಮಿ ಸಿಗ್ತಾ ಇದೆ, ಜೊತೆಗೆ ಆ ಸೈಟ್ ಸಮಸ್ಯೆ ಏನಿದೆ ಅಂತ ಫಸ್ಟ್ ತಿಳ್ಕೊಂಡು ನೋಡಿ ಆಮೇಲೆ ನೀವು ಸೈಟ್ ಖರೀದಿ ಮಾಡಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಮುಂದಕ್ಕೆ ಅದು ನಮಗೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ನಾವು ಈಗ ಏನಂದ್ರೆ ಅಡಿ ಲೆಕ್ಕದಲ್ಲಿ ನಾವು ಸೈಟ್ಗಳಿಗೆ ದುಡ್ಡು ಕೊಡ್ತಾ ಇದೀವಿ. ಈಗ ನಮ್ಗೆ ಒಂದು 30-40 ತಗೊಂಡು, ಇಲ್ಲ 50-40-60 ತಗೊಂಡು ಅಂದ್ರೆ ಅಲ್ಲೊಂದು ನಮ್ಗೆ 10/10 ಹೋದ್ರು ಸುಮಾರು ಜಾಗ ನಮ್ಗೆ ವೇಸ್ಟ್ ಆಗುತ್ತೆ. ನಾವು ಅಡಿ ಲೆಕ್ಕ ದುಡ್ಡು ಕೊಟ್ಟು ತಗೊಂಡಿರ್ತೀವಿ. ನಾವು ಆ ರೀತಿ ಪ್ರಾಬ್ಲಮ್ಗಳನ್ನ ನಾವು ಅನುಭವಿಸಬಾರ್ದು. ಸೈಟ್ ನಾವು ಖರೀದಿ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಹುಷಾರಾಗಿ ನೋಡ್ಕೊಂಡು ಖರೀದಿ ಮಾಡ್ಬೇಕು. ನಾವು ಯಾವ ರೀತಿ ನಾವು ಸೈಟ್ಗಳು ತಗೊಂಡಾಗ ನಾವು ಪ್ರಾಬ್ಲಮ್ ಅನುಭವಿಸ್ತೀವಿ, ಪ್ರಾಬ್ಲಮ್ಗೆ ಸಿಗಾಕೊಳ್ತೀವಿ ಅಂತ ತೋರ್ಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ವೀಕ್ಷಕರ ಜೊತೆಗೆ ಏನು ಅಂತ ಹೇಳಿದ್ರೆ, ನನ್ನ ವಿಡಿಯೋಗಳನ್ನ ನಾವು ನೋಡ್ತಾ ಇದ್ದೀರಾ, ನೀವು ತುಂಬಾ ಸಹಕಾರ ಕೊಡ್ತಾ ಇದ್ದೀರಾ, ಅಂದ್ರೆ ಕಾಲ್ ಮಾಡಿ ಸಜೆಷನ್ ತಗೊಳ್ತಾ ಇದ್ದೀರಾ, ತುಂಬಾ ಒಳ್ಳೇದು. ಕಾಲ್ ಮಾಡಿದಾಗೆಲ್ಲ ಹೇಳ್ತಾ ಇದ್ದೀರಾ ನೀವು ಫೋನ್ ಎತ್ತೋದಿಲ್ಲ, ನಾವು ಹೆಂಗ್ ಕೇಳೋದು ಅಂತ ಅನ್ಕೋತಿದ್ದೀರಾ ಅಂತ. ಆ ರೀತಿ ಅನ್ಕೊಂಬಿಡಿ. ನೀವು ಕಾಲ್ ಮಾಡಿ ನಾನು ರಿಸೀವ್ ಮಾಡ್ತೀನಿ. ನಾನು ಬಿಸಿ ಇದ್ದಾಗ ರಿಸೀವ್ ಮಾಡೋಕ್ಕಾಗಲ್ಲ, ಇಲ್ಲ ರಿಟರ್ನ್ ನಾನು ಕಾಲ್ ಮಾಡ್ತೀನಿ. ನಿಮ್ಗೆ ಏನಾದರೂ ಸಹಾಯ ಬೇಕು ಅಂದ್ರೆ, ವಾಸ್ತುದು ಸಲಹೆ ಬೇಕು ಅಂದ್ರೆ ನಾನು ಕೊಡ್ತೀನಿ. ನಾನು ನಿಮ್ಗೆ ಈಗ ಅಕಸ್ಮಾತ್ ಮುಳುಗ್ತಾ ಇರೋರಿಗೆ ನಾವು ಕೈ ಹಿಡಿದು ಎತ್ತುವಂತ ಕೆಲಸ ಮಾಡ್ಬೋದು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಹಾಕಿ, ಅಕಸ್ಮಾತ್ ನಮ್ಗೆ ಅಮೌಂಟ್ ಇಲ್ಲ, ನಾವು ಫುಲ್ಲು ಝೀರೋ ಬಂದ್ಬಿಟ್ಟಿದ್ದೀವಿ, ನಾವು ಏನು ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಸಜೆಷನ್ ತಗೊಳ್ಳಿ, ನಾವು ಕೊಡ್ತೀನಿ. ನೀವು ನಿಮ್ಗೆ ಯಾವಾಗ ಆಗುತ್ತೆ ಹಾಕಿ, ನೀವು ಚೆನ್ನಾಗಿದ್ದಾಗ ಹಾಕಿ. ಒಟ್ಟಿನಲ್ಲಿ ಕೈ ಹಿಡಿದು ಎತ್ತುವಂತ ಕೆಲಸ ಬೇಕಾದ್ರೆ ನಾವು ಮಾಡ್ಬೋದು ಈಸಿಯಾಗಿ. ಈಗ ನಮಗೆ ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ವಿದ್ಯೆ ನಮ್ಗೆ ಸಿಕ್ಕಿದೆ. ಇದು ಸಲಹೆಗಳನ್ನ ನಾವು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಜನಗಳಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ನಿಮಗೆ ಆ ರೀತಿ ಸಲಹೆಗಳು ಬೇಕು, ಏನಾದ್ರು ನಮಗೆ ಪ್ರಾಬ್ಲಮ್ ಇದೆ ಅಂದರೆ ನಾವು ಇಲ್ಲೇ ಫೋನಲ್ಲೇ ನಿಮ್ಮದು ತಗೊಂಡು ನಾವು ಹೇಳ್ಬೋದು. ಆದರೆ ನಾವು 100% ಸಿಗೋಲ್ಲ ಅಂತ ಹೇಳಿದ್ರು ಒಂದು 30% ಆದರೂ ಚೇಂಜಸ್ಸು ಮಾಡಿಸ್ಬೋದು ನಾವು ಇಲ್ಲೇನೆ. ಜೊತೆಗೆ ಏನು ಮಾಡೋದು, ಡಿಗ್ರಿಯಲ್ಲಿ ನೀವು ಚೆಕ್ ಮಾಡ್ಕೋಗುತ್ತೆ. ನಾನು ಡಿಗ್ರಿಯಲ್ಲಿ ಯಾವುದು ನೋಡಿರಲ್ಲ, ನಿಮ್ಮ ಏನು ಕೊಡ್ತೀರ ಅದ್ರ ಮೇಲೆ ನಾನು ಕ್ಯಾಲ್ಕುಲೇಟ್ ಮಾಡಿ ಈ ರೀತಿ ಚೇಂಜಸ್ ಆಗಬೇಕು ಅಂತ ಹೇಳ್ತೀನಿ ನಾನು. ಅದೇ ರೀತಿ ಎಲ್ಲ ರೆಡಿ ಆದಮೇಲೆ, ಚೆನ್ನಾದ್ಮೇಲೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ, ಇಲ್ಲ ಸರ್ ಬನ್ನಿ ನೀವು ಸೈಟ್ ವಿಸಿಟ್ ಮಾಡಿ ಅಂದರೆ ಅದು ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ ಸೈಟ್ ವಿಸಿಟ್ನ. ಇಲ್ಲ ನಮಗೆ ಫೋನಲ್ಲಿ ಹೇಳಿ ಅಂದರೆ ಫೋನಲ್ಲೇ ಕೊಡ್ತೀವಿ ನಾವು. ಈ ರೀತಿ ಸಲಹೆಗಳನ್ನ ತಗೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಈಗ ನಾನು ಮೇನ್ ಪಾಯಿಂಟ್, ಈಗ ಬಂದು ನಾವು ಸೈಟ್ನ ಖರೀದಿ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರ್ಬೇಕು. ನಾವೀಗ ನಾನು ಹೋಗಿ ನೋಡಿದಂಥ ಸೈಟ್ಗಳಲ್ಲಿ ಈಗ ನಮ್ಗೆ ಏನು ಮಾಡ್ತಾ ಇದ್ದಾರೆ, ಈಗ ಜನಗಳೀಗ ಬುದ್ಧಿವಂತರಾಗ್ತಾ ಇದ್ದಾರೆ. ಸೈಟ್ ತಗೊಂಡು ಸುಮಾರು ಜನ ಮನೆ ಕಟ್ಬಿಟ್ಟಿದ್ರು ಆಲ್ರೆಡಿ. ಅಲ್ಲೋದಾಗ ಡಿಗ್ರಿಗಳಲ್ಲಿ 20 ಡಿಗ್ರಿ ವ್ಯತ್ಯಾಸ, 20 ಡಿಗ್ರಿ ವ್ಯತ್ಯಾಸಗಳಲ್ಲಿ ಯಾವ ರೀತಿ ಚೇಂಜಸ್ ಏನೇಸಾಗಿದೆ ಒಂದು ಮನೆಗೆ ಹೋದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್. ಈಗ ನಾವು ಸೈಟ್ ತಗೋಬೇಕಾದ್ರೆ 20 ಡಿಗ್ರಿ ವ್ಯತ್ಯಾಸ ಇದೆ, ನಮ್ಗೆ ಹೆಂಗ್ ಬರುತ್ತೆ? ಈಗ 1 ಡಿಗ್ರಿ ಹಿಂಗೆ ಕ್ರಾಸ್ ಆಗಿ, ಈಗ ಇದು ನಮ್ದು ಟೋಟಲ್ ಲೇಔಟ್ ಅಂಕಳನ್ನ, ಲೇಔಟ್ನೇ ನಮ್ದು ಕ್ರಾಸ್ ಆಗಿ ಮಾಡಿದಾಗ ನಮ್ಮ ಮನೆಗಳನ್ನ 20 ಡಿಗ್ರಿ ವ್ಯತ್ಯಾಸ ಅಂದ್ರೆ ಫುಲ್ ಚೇಂಜಸ್ ಬಂದ್ಬಿಡುತ್ತೆ. ಅಂದ್ರೆ ಯಾವ ರೀತಿ ಟಿಲ್ಟ್ ಮಾಡೋದು, ನಮ್ಗೆ ಈಗ ಮೈನ್ ಡೋರ್ ಯಾವ ಕಡೆನೋ, ಆಮೇಲೆ ಬಾತ್ರೂಮ್ ಯಾವ ಕಡೆನೋ ಹಿಂಗೆ ಕ್ರಾಸ್ ಆಗಿ ನಾವು ಕಟ್ಕೋಬೇಕಾಗುತ್ತೆ. ವಾಸ್ತು ಪ್ರಕಾರ ಬೇಕು ಅಂದ್ರೆ, ಡಿಗ್ರಿ ವೈಸ್ ಬೇಕು ಅಂತ ಹೇಳಿದಾಗ. ಇಲ್ಲ ನಾವು ಸೈಟ್ ಇರೋದ್ರಂಗೆ ಕಟ್ತೀನಿ ಅಂತ ಹೇಳಿದ್ರೆ, ನಮ್ದು ಈಗ ಮೈನ್ ಡೋರು ನಾವು ಉಚ್ಚ ಸ್ಥಾನದಲ್ಲಿ ಕೊಟ್ಟಿದ್ದೀವಿ, ಅದು ನೀಚ ಸ್ಥಾನಕ್ಕೆ ಹೋಗ್ಬೋದು. ಇಲ್ಲ ಬಾತ್ರೂಮು ಉಚ್ಚ ಸ್ಥಾನದಲ್ಲಿ ಇದೆ ಅನ್ಕೋಬಹುದು, ವಾಯುಮೂಲೆ 20 ಡಿಗ್ರಿ ವ್ಯತ್ಯಾಸ ಅಂದ್ರೆ ನೀಚ ಸ್ಥಾನಕ್ಕೆ ಹೋಗುತ್ತೆ ಅದು. ಜೊತೆಗೆ ಯಾವ ರೀತಿ ಸೈಟ್ಗಳನ್ನ ಹೆಂಗೆ ಕೊಡ್ತಾ ಇದ್ದಾರೆ ತೋರಿಸ್ತಾ ಇದ್ದೀನಿ ಕಮ್ಮಿಗೆ ಅಂತ ಹೇಳ್ಬಿಟ್ಟು. ಇದೊಂದು ಲೇಔಟ್ ಅಂಕಳನ್ ನಾವು, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಲೇಔಟ್ ಅಲ್ಲಿ ಈ ರೀತಿ ಒಂದು ಸೈಟ್ ಅಂಕಳ ನಿಮಗೆ
ಈ ರೀತಿ ಕ್ರಾಸ್ ಆಗಿ ಬಂದಿರ್ತವೆ ಒಂದು ಸೈಟ್ಗಳು. ಅಂದ್ರೆ ಇಲ್ಲಿ ಒಂದು 30 ಅಡಿ, ಈಚೆ ಸೈಡು 40 ಅಡಿ ನಾನು ನೋಡಿದ ಸೈಟ್ಗಳಲ್ಲಿ. ಈಗ ಏನ್ ಮಾಡೋದು, ಹಿಂಗೆ ಇವ್ರ ಜಾಗ ಅವ್ರದ್ದು ಜಾಗ ಸೈಟಲ್ಲಿ ಒಂದು ಮೂಲೆ ಬಂದಾಗ, ಸಮಸ್ಯೆಗಳು ಬಂದಾಗ ಈಗ ಈ ರೀತಿ ಸೈಟ್ಗಳು ಕ್ರಾಸ್ ಆಗುತ್ತೆ. ಇಲ್ಲಿ ಮುಂದೆ ಪೂರ್ವ ಸೈಡು 40 ಅಡಿ, ಪಶ್ಚಿಮ ಸೈಡು 30 ಅಡಿ, ಈ ರೀತಿ ಟಿಲ್ಟ್ ಆಗಿ ಕಮ್ಮಿ ಬಂದಿರ್ತದೆ. ಈಗ ಏನ್ ಮಾಡ್ತಾರೆ ಅವರು, ಆಫರ್ ಕೊಡ್ತಾರೆ, ಸರ್ ಇದು ಸೈಟ್ ನೋಡಿ ಚೆನ್ನಾಗಿದೆ, ಬಹಳ ದೊಡ್ಡ ಸೈಟ್ ಇದೆ, ನಿಮ್ಗೆ ಕಮ್ಮಿಗಾಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಸೈಟ್ ವ್ಯಾಲ್ಯೂಯೇಷನ್ ನಾವು ವಾಸ್ತು ಪ್ರಕಾರ ನಾವು ಇಲ್ಲಿ ಮನೆ ಕಟ್ತೀವಿ, ಸೈಟ್ನ ನಾವು ಕಾಂಪೌಂಡ್ ಹಾಕಂಗೆ ಕಟ್ಟ ಮಾಡ್ತೀವಿ ಅಂದ್ರೆ ಈ ಸೈಟ್ ಬರೋದೇ 30 ಬರೋದು ನಮ್ಗೆ, ತಿಳ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ, ಈಗ ನಾವು ಏನೇ ನಾವು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಈಗ ಸೈಟ್ ಈ ರೀತಿ ಇದ್ದಾಗ ನಾವು ಈ ರೀತಿ ಕೊಡಕ್ ಬರಲ್ಲ. ಯಾಕೆಂದ್ರೆ ಇದು ನಮ್ಮ ಎಕ್ಸಾಂಪಲ್ ಏನಾಗುತ್ತೆ, ಇದು ಈಸ್ಟು, ವೆಸ್ಟ್, ನಾರ್ತ್, ಸೌತ್, ಆಯ್ತಾ. ಹಿಂದಿಗಿದ್ದಾಗ ಏನಾಗುತ್ತೆ, ಇದು ವಾಯುಮನೆ ಬೆಳೆದಿರ್ತದೆ. ಇದು ಈಗ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ, ನಾನು ಒಂದು ಸೈಟ್ ವಿಸಿಟ್ ಮಾಡಿದಾಗ ಇದಾಗಿದ್ದು ಕತೆ. ಇಲ್ಲಿ ವಾಯುಮನೆ ಬೆಳೆದಿದ್ದಾಗ ಏನಾಗುತ್ತೆ, ಇವ್ರು ಏನ್ ಮಾಡ್ತಾ ಇದ್ರೆ, ನಾವು ಸೈಟ್ಗೆ ಒಂದೊಂದು ಸೈಟ್ಗೆ ಈಗ ಹೆಂಗೆ ಇದ್ರೆ ಆ ಏರಿಯಾ ಮೇಲೆ ಡಿಪೆಂಡ್, 600 ರೂಪಾಯಿ ಸಿಗ್ಬೋದು, 2000 ಆಗ್ಬೋದು, 1000 ಆಗ್ಬೋದು, ಇಲ್ಲ 5000 ಆಗ್ಬೋದು ಅಡಿಗೆ, ಇಲ್ಲ 3000 ಆಗ್ಬೋದು, 1 ವರ್ಷ ಸಿಗ್ಬೋದು, ಇಲ್ಲ 1200 ಸಿಗ್ಬೋದು, 900 ಸಿಗ್ಬೋದು. ಒಟ್ಟಿನಲ್ಲಿ ಆ ಏರಿಯಾ ಮೇಲೆ ಡಿಪೆಂಡ್ ಅಲ್ಲಿ ಅಡಿ ಲೆಕ್ಕದಲ್ಲಿ ದುಡ್ಡು ತಗೋತಾರೆ. ಅಂದ್ರೆ ಈಗ 30-40 ಲೆಕ್ಕಾಚಾರದಲ್ಲಿ 1200 ಅಡಿ ಅಂತ ತಗೋತಾರೆ. ಆದ್ರೆ ಇವ್ರಿಗೆ ಎಕ್ಸಾಕ್ಟ್ ಆಗಿ ಇವ್ರ ಮನೆ ಕಟ್ತೀನಿ ನಾವು ವಾಸ್ತು ಪ್ರಕಾರ ಏನು ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ, ಈ ಸೈಟ್ ವ್ಯಾಲ್ಯೂಯೇಷನ್ ಬಂದು ನಮ್ಗೆ ಏನಾಗುತ್ತೆ, ಸಮ ತಗೊಳ್ತೀವಿ ನಾವು. ಹಿಂಗೆ ಅಂದ್ರೆ ಏನಾಯ್ತಾಗ 30 ಬಂತು, ಇದು ವೇಸ್ಟೇಜ್ ಆಗ ಇದು ನಮ್ಗೆ. ಏನಕ್ಕೆ ಅಂತ ಹೇಳಿದ್ರೆ, ಈಗ ನಾವು ಇವ್ರದ್ದು ಹಿಂಗೆ ಏನಾದ್ರು ಮನೆ ಒಳಗಡೆ ನಾವು ಮನೆ ಕಟ್ಬೇಕಾದ್ರೆ ಇವರು ಆಯ ನೋಡ್ಸಿ ಎಲ್ಲ ಸಮ ನೋಡಿ ತಗೊಂಡೆ ಮನೆ ಕಟ್ತಾರೆ. ಮನೆ ಕಟ್ಟದಾದ್ಮೇಲೆ ಕಾಂಪೌಂಡ್ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ, ಇದನ್ನ ಪೂರ್ತಿ ಕಾಂಪೌಂಡ್ ಹಾಕ್ದಾಗ ವಾಯುಮನೆ ಬೆಳೆದಿರ್ತದೆ, ಇದು ಈಶಾನ್ಯ ಮೇಲೆ ಕಟ್ಟಾಗಿರ್ತದೆ. ಇದು ಅಂದ್ರೆ ಸೈಟ್ ಚಿಕ್ಕದಾದಾಗ ಆಗ ಏನಾಗುತ್ತೆ ನಮ್ಗೆ, ಇಲ್ಲಿ ಆಟೋಮೆಟಿಕಲಿ ಸಾಲ ಆಗುತ್ತೆ, ನಮ್ಗೆ ಸಾಲ ಮಾಡಿಸ್ತದೆ ಈ ರೀತಿ ಇದ್ದಾಗ ಸೈಟು. ಆಮೇಲೆ ಈ ಸೈಟ್ ಮನೆ ಕಟ್ಟಿ ಹೋದಾಗ ಬರೀ ಮನೆ ಕಟ್ತೋ, ಅಕಸ್ಮಾತ್ ಇವ್ರು ಕ್ಯಾಶ್ ಇಟ್ಕೊಂಡ್ ಮನೆ ಕಟ್ಟಿದ್ರು ಈ ಮನೆಗೆ ಹೋದ್ಮೇಲೆ ಸಾಲ ಮಾಡಿಸುತ್ತೆ. ಆಮೇಲೆ ಸೈಟ್ ಅಲ್ಲಿ ಮನೆ ನೆಮ್ಮದಿ ಇಲ್ದಂಗೆ ಆಗುತ್ತೆ. ಆಮೇಲೆ ಈ ಸೈಟ್ನ ಮಾರ್ಕೋಬೇಕು, ಮನೆ ಮಾರ್ಬಿಡಂಕನಪ್ಪ, ಈ ಸಾವಸನೆ ಬೇಡ ಮನೇಲಿ ಅಂತ ಆ ರೀತಿ ಪರಿಸ್ಥಿತಿ ತಂದ್ಕೊಳ್ತೀವಿ. ಆಗ ನಾವು ಏನು ಅಕಸ್ಮಾತ್ ಸೈಟ್ ತಗೊಂಡಾಯ್ತು, ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಅಂದಾಗ ಆಗ ಏನ್ ಮಾಡ್ತೀವಿ, ನಮ್ಮನ್ನ ಕರ್ಸಿದ್ರೆ ನಮ್ಮಂತ ಯಾರಾದ್ರೂ ಸರಿ ಎಜುಕೇಟರ್ಗಳು ಈ ವಾಸ್ತು ಬಗ್ಗೆ ತಿಳ್ಕೊಂಡಿರೋರು ಬಂದಾಗ ಏನ್ ಮಾಡ್ತಾರೆ ಅವರು, ಇದು ಬೇಡ ನಿಮ್ದು ಬಾಕ್ಸ್ ತರ ಮಾಡ್ಕೊಳ್ಳಿ, ಸೈಟ್ನೆ ಸ್ಕ್ವೈರ್ ತಗೊಳ್ಳಿ, 4 ಮೂಲೆ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಇಷ್ಟಕ್ಕೆ ಹಾಕ್ತಾರೆ. ಅಂದ್ರೆ 30-30ಗೆ ಹಾಕ್ಸೋದು, ಇಲ್ಲೂ 30 ಇಲ್ಲೂ 30ಕ್ಕೆ ತಗೊಳ್ಳೋದವ್ರು. ಆಗೇನಾಗುತ್ತೆ, ಈ ಜಾಗ ನಿಮ್ಗೆ 10 ಅಡಿ ಈ ಕಡೆ ಬಂದಿದ್ರೆ ಎಕ್ಸ್ಟ್ರಾ ಮೂಲೆ ಹಿಂಗ್ ವೇಸ್ಟ್, ಅದು ಹೋಯ್ತು ಜಾಗ ಅದು. ಆಗ ನೀವು ಇಲ್ಲಿ ಬರೋದು ನಿಮ್ಗೆ ಸ್ಕ್ವೈರ್ ಸಿಗದೆ 900 ಅಡಿ, ನೀವು 1200 ಅಡಿ ದುಡ್ಡು 1200 ಅಡಿ ದುಡ್ಡು ಕೊಡ್ಬೇಕಾಗುತ್ತೆ, 300 ಅಡಿಗೆ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಕಮ್ಮಿ ಸಿಗ್ತಾ ಇದೆ ಅಂತ ಹೇಳಿದಾಗ ಯೋಚನೆ ಮಾಡ್ಬೇಕಾದ್ರೆ ಏನೋ ಫಾಲ್ಟ್ ಆಗುತ್ತೆ ಇದೆ ಅಂತ. ಈ ರೀತಿ ತಗೊಂಡು ಕುರಿಯಾಗೋದು ಬೇಡ, ಈ ರೀತಿ ತಗೊಂಡು ಮೋಸ ಹೋಗ್ಬೇಡಿ ನೀವು. ಈ ರೀತಿ ಸೈಟ್ನ ತಗೊಂಡು ನೀವು ಧನ ನಷ್ಟನ ಮಾಡ್ಕೋಬೇಡಿ. ಆಮೇಲೆ ಧನ ನಷ್ಟ ಜೊತೆಗೆ ಇಲ್ಲಿ ಧನ ಹಾನಿ, ಸಾಲ, ಈ ರೀತಿ ಪ್ರಾಬ್ಲಮ್ಗಳನ್ನ ನಾವು ಈ ರೀತಿ ಸೈಟ್ ತಗೊಂಡಾಗ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಇವು ಕೇರ್ಫುಲ್ ಆಗಿ ಹುಷಾರ ತಗೋಬೇಕು. ಆಗ ನಾವು ಇದನ್ನ ಬಿಟ್ಬಿಟ್ಟು ನಾವು ಇದ್ರಲ್ಲಿ ಮನೆ ಮಾಡ್ಕೋಬೇಕಾಗುತ್ತೆ, ನಮ್ದೆಲ್ಲ ಜಾಗ ಅಂತ ಬಿಡ್ಬೇಕಾಗುತ್ತೆ. ಆ ರೀತಿ ಪರಿಸ್ಥಿತಿ ನಾವು ತಂದ್ಕೊಂಡ್ಬಿಡ್ತೀವಿ. ನೋಡಿ ಸೈಟ್ ಖರೀದಿ ಮಾಡ್ಬೇಕಾದ್ರೆ. ಆಮೇಲೆ ಇದೊಂದು ಸೈಟ್ ಎಕ್ಸಾಂಪಲ್ ಆಯ್ತು, ಇನ್ನೊಂದೊಂದು ಸೈಟು ಚಿತ್ರ ವಿಚಿತ್ರ. ಹಿಂಗೆ ಈ ರೀತಿ ಬಂದು ಹಿಂಗೆ ಎಷ್ಟು ಜಾಗ ಸಿಗುತ್ತೆ ಸರ್ ಸೈಟು, ಇಲ್ಲಿ ಎಕ್ಸ್ಟ್ರಾ ಅವ್ರ ಮೂಲೆ ಬಂದಿದೆಯಲ್ಲ, ಅವ್ರು ಎಕ್ಸ್ಟ್ರಾ ಜಾಗ ಸಿಗುತ್ತೆ ಸರ್ ಫ್ರೀಯಾಗಿ ನಿಮ್ಗೆ ತೋಟ ಗಿಟ ಮಾಡ್ಕೊಬೋದು ಅಂತ. ಇಲ್ಲೂ ಇದೇ ಫಾಲ್ಟ್ ನಮ್ಗೆ. ಅವ್ರು ಏನ್ ಮಾಡ್ತಾರೆ, ಅಡಿಲಾಗ್ತಾರೆ ದುಡ್ಡು ಪೂರ್ತಿ ಹಾಕೊಂಡು ತಗೊಳ್ತಾರೆ. ಒಂದು ಇರೋದಲ್ಲೇ ಒಂದು 50 ಕಮ್ಮಿ ಮಾಡ್ಬೋದು, ಆದ್ರೆ ಅವ್ರ ಸೈಟ್ ಸಿಗ್ತಾ ಇರೋದು ಇಷ್ಟು, ಇದು ವೇಸ್ಟ್. ಈ ರೀತಿ ಸೈಟ್ ತಗೊಂಡಾಗ್ಲೂ ನಮ್ಗೆ ಲಾಸೇನೆ. ಈ ರೀತಿ ಸೈಟ್ ತಗೋಬೇಕಾದ್ರೆ ನೋಡಿ ಕೇರ್ಫುಲ್ ಆಗಿ ಹುಷಾರು ಮಾಡಿ. ಆಗ ಹೇಳಿ ನೀವು ಕಂಡೀಷನ್ ಈಗ ನೀವು ದುಡ್ಡು ಕೊಡ್ತಾ ಇರೋರು ನೀವು, ಸೈಟ್ ಪರ್ಚೇಸ್ ಮಾಡ್ತಾ ಇರೋರು ನೀವು, ವಾಸ ಮಾಡಕ್ ಹೋಗ್ತಾ ಇರೋರು ನೀವು ಧೈರ್ಯವಾಗಿ ಹೇಳಿ, ನಂಗೆ ಬೇಡ ಈ ಸೈಟು, ಇಲ್ಲ ಈ ಸೈಟೇ ತಗೋತೀನಿ ನಾನು, ಇದೇನಾಯ್ತಪ್ಪ ಬಾಕ್ಸ್ ಹಾಕೊಂಡು ಕೊಡಿ, ಈ ಸೈಟ್ ನೀನೇ ಮಾಡಿಕೋ, ನನಗೆ ಬೇಡ ಸೈಟೇ ಬೇಡ, ನನಗೆ ಏನೈತೆ ಬಾಕ್ಸ್ ತರ ಹಾಕೊಂಡು ಕೊಟ್ಬಿಡು, ನಮ್ಗೆ 4 ಮೂಲೆ ಕಟ್ಟ ಕೊಡಿ, ಈ ಸೈಟ್ ನಮ್ಗೆ ಬೇಡ, ಫ್ರೀಯಾಗೋ ಬೇಡ, ನಮ್ಗೆ ನೀನೇ ಮಾಡಿಕೋ ಫ್ರೀಯಾಗಿ ಅಂತ ಹೇಳಿ. ನಿಮ್ಗೆ ಏನೈತೆ ವ್ಯಾಲ್ಯೂಯೇಷನ್ ಬಂದು ಇಷ್ಟು ಮಾತ್ರ ತಗೊಳ್ಳಿ, ಇದು ಬೇಡ ನಮ್ಗೆ ಈ ಸೈಟ್ ಮಾತ್ರ ತಗೊಳ್ಳಿ, ಇಷ್ಟು ತಗೊಳ್ಳಿ. ಫ್ರೀಯಾಗಿ ಕೊಟ್ಟರು ಬೇಡ, ಸುಮ್ ತಗೊಂಡ್ರೆ ನಿಮ್ಗೂ ಅದು ಲಾಸ್, ಅದು ವೇಸ್ಟ್. ನೀವು ಸಮ ಕಾಂಪೌಂಡ್ ಹಾಕ್ಸ್ತೀವಿ, ನಾವು ಬಿಡೋಲ್ಲ. ವಾಸ್ತು ಪ್ರಕಾರ ಬರ್ಬೇಕು ಅಂತ ಹೇಳಿದ್ರೆ, ಇಲ್ಲ ನಂಗೆ ವಾಸ್ತುನ ಬೇಡ, ಏನು ಬೇಡ, ನಾವು ಎಲ್ಲಾನು ಅನುಭವಿಸೋಕೆ ರೆಡಿ ಇದ್ದೀವಿ, ಸ್ಟ್ರಾಂಗ್ ಆಗಿದ್ದೀವಿ ನಾವು ಅಂತ ಹೇಳಿದ್ರೆ ತಗೊಳ್ಳಿ ಈ ರೀತಿ ಸೈಟು. ನೋಡಿ ಕೇರ್ಫುಲ್ ಆಗಿದೆ, ನಿಮ್ ದುಡ್ಡು ನಿಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು, ನೀವು ಇದು ಮಾಡ್ತಾ ಇರೋದು. ಕೇರ್ಫುಲ್ ಆಗಿ ಸೈಟ್ ತಗೋಬೇಕಾದ್ರೆ ಯೋಚನೆ ಮಾಡಿ ತಗೊಬೇಕು ಸೈಟ. ನಾವು ಸುಮ್ಮನೆ ಅವ್ರು ಯಾರೋ ಹೇಳಿದ್ರು, ಬ್ರೋಕರ್ ಹೇಳಿದ್ರು ಸರ್ ಒಳ್ಳೆ ಸೈಟು, ಸೂಪರ್ ಸೈಟು, ಹಂಗೆ ಅಂತ. ಆಮೇಲೆ ಅದಾದ್ಮೇಲೆ ಇನ್ನೊಂದು
ಇದು ಟೋಟಲ್ ಲೇಔಟ್ ಒಳಗಡೆ ದಾರಿಗಳು ಅನ್ಕೊಳ್ಳೋಣ. ಇದೊಂದು ರಸ್ತೆ, ಇಲ್ಲಿ ರಸ್ತೆ, ಇದು ಈಸ್ಟ್, ಇದು ವೆಸ್ಟ್, ಇದು ನಾರ್ತ್, ಸೌತ್. ಇವ್ರಿಗೆ ಏನಾಗಿದೆ, ಒಂದು ಸೈಟ್ ಇಲ್ಲಿ ಲಾಸ್ಟ್ ಹೋಗಿದ್ದಾರೆ, ಸೈಟ್ ತಗೊಳಕ್ಕೆ ನೋಡಿದ್ದಾರೆ. ಇನ್ನೊಂದು 3 ಸೈಟ್ ಇದೆ, ಇರೋದ್ರೆ ಒಳ್ಳೆ ಸೈಟ್ ಸಾರ್, ಇದು ಉಳ್ಕೊಂಡಿದೆ, ಸೈಟ್ ತಗೊಳ್ಳಿ ಸಾರ್ ಅಂತ ಹೇಳಿದ್ದಾರೆ. ಇವರು ಅಡ್ವಾನ್ಸ್ ಕೊಟ್ಟಾಗಿದೆ, ಎಲ್ಲ ಕಟ್ಟಾಗಿದೆ. ನಮ್ಮನ್ನ ಕರ್ಕೋಗಿ ತೋರಿಸಿದ್ರೆ ಈ ಸೈಟು ಏನಾಗಿದೆ ಅಂದ್ರೆ ಇವರ ಮನೆಗೆ ಕರೆಕ್ಟಾಗಿ ಪೂರ್ವ ಆಗ್ನೇದ್ರೆ ಕೂತ್ ಬರ್ತಾ ಇದೆ ರಸ್ತೆ, ಇನ್ನೊಂದು ಅದೇ ಲೇಔಟ್ ರಸ್ತೆ ಕೂತ್ ಬರ್ತಾ ಇದೆ. ಇದೆಲ್ಲಾನು ಉಳಿಸ್ಬಿಟ್ಟು ಈ ಸೈಟ್ ಮಾತ್ರ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಏನು ಕಾರಣ ಅರ್ಥ ಮಾಡ್ಕೋಬೇಕು ನಾವು. ಸ್ಟಾರ್ಟಿಂಗ್ ಎಲ್ಲ ಒಳ್ಳೊಳ್ಳೆ ಸೈಟ್ಗಳೆಲ್ಲ ತಗೊಂಡಾಗಿರ್ತವೆ, ಇನ್ನೇ ಇಂಥ ನೋಡಿರ್ತಾರೆ, ರೋಡ್ ಕೂತು ಸಮಸ್ಯೆಗಳಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಬಿಟ್ಟಿರ್ತಾರೆ. ಲಾಸ್ಟ್ಗೆ ಒಂದು ಸಾರ್ ಕಮ್ಮಿ ಮಾಡ್ಕೊಟ್ಬಿಡ್ತೀವಿ, ಲಾಸ್ಟ್ ಇದರಿಂದ ಸೈಟ್ ಇರುತ್ತೆ ತಗೊಳ್ಳಿ ಅಂತ ಹೇಳಿದಾಗ ಅಡ್ವಾನ್ಸ್ ಎಲ್ಲ ಕೊಟ್ಟಾಗಿದೆ. ನನ್ನ ಕರ್ಕೋಗಿ ತೋರಿಸಿದ್ರೆ ಈ ಸೈಟು ತಗೊಂಡ್ರೆ ಪ್ರಾಬ್ಲಮೇ. ಆಮೇಲೆ ಜೊತೆಗೆ ಏನು 20 ಡಿಗ್ರಿ ಟಿಲ್ಟ್ ಬೇರೆ ಇದೆ, 20 ಡಿಗ್ರಿ ಕ್ರಾಸು. ಅದು ತಗೋತಾ ಇರೋದು 30-40 ಸೈಟ್, ಚಿಕ್ಕ ಸೈಟ್. ಅದ್ರ ನಮ್ಮ ಮನೆನ ದೊಡ್ಡದಾಗಿದ್ರೆ ಏನಾರು ಮಾಡಿ ಒಂದು ಬಾಕ್ಸ್ ತರ ಒಳಗಡೆ ಹಾಕ್ಬಿಟ್ಟು ಚಿಕ್ಕದಾಗ ಮೀಡಿಯಂ ಆದ್ರೆ ಮನೆ ಕಟ್ಕೊಬೋದು. ಇರೋದೇ ಚಿಕ್ಕ ಸೈಟು, ಅದ್ರ ನಾವು ಟಿಲ್ಟ್ ಮಾಡಿ ಮನೆ ಕಟ್ಟಿ ಸಮ ಮಾಡಕೋ ಸುಮಾರು ಜಾಗ, ಈ ಮೂಲೆ ಎಲ್ಲ ವೇಸ್ಟ್ ಆಗುತ್ತೆ ಜಾಗ ಸಿಕ್ಕಾಪಟ್ಟೆ. ಈ ರೀತಿ ಸೈಟ್ಗಳು ಬೇಡ ಅಂತ ಹೇಳಿದೆ ನಾನು. ಅಕಸ್ಮಾತ್ ಈ ರೀತಿ ನಮಗೆ ಈ ರೋಡ್ ಕೂತ್ ಬಂದಿದೆ, ತಗೊಂಡೇ ಬಿಟ್ಟಿದೀವಿ ಅಂದ್ರೆ ಅದಕ್ಕೆ ಪರಿಹಾರಗಳು ನೆಕ್ಸ್ಟ್ ಮಾಡ್ಕೊಳ್ಳೋಣ. ತಗೊಳಕ್ಕಿಂತ ಮುಂಚೆ ಹೇಳ್ತಾ ಇರೋದು ನಾನು, ಈ ರೀತಿ ಸೈಟ್ಗಳೆಲ್ಲ ತಗೋಬೇಡಿ ನೀವು. ತಗೊಂಡ್ ಆಗೋಗಿದೆ, ಮನೆ ಕಟ್ಟಾಗಿದೆ, ಅದಕ್ಕೆ ನಾವು ಪರಿಹಾರ ಕೊಡೋಣ, ಏನ್ ಮಾಡ್ಕೋಬಹುದು ಅಂತ ನೆಕ್ಸ್ಟ್ ಅದಕ್ಕೆ ಹೇಳ್ತೀವಿ ನಾವು, ಅದನ್ನ ಕೊಡ್ತೀವಿ. ಆ ರೀತಿ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡಿ, ಅಂತವ್ರನ್ನ ಪರಿಹಾರ ಏನ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಈ ರೀತಿ ಸೈಟ್ಗಳನ್ನ ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಯೋಚನೆ ಮಾಡಿ, ಈ ರೀತಿ ಸೈಕಲ್ ತಗೋಬಾರ್ದು. ಆಮೇಲೆ ಫಸ್ಟ್ ಈಗ ಏನ್ ಮಾಡ್ಬೇಕು ಅಂದ್ರೆ ಡಿಗ್ರಿ ನೋಡ್ಕೊಬೇಕು ನಾವು. ಆಮೇಲೆ ಡಿಗ್ರಿ ನೋಡ್ದನ್ನ ತಗೊಂಡಾಗೆ ಮನೆ ಕಟ್ಟಿ ಮುಂದೆ ಪ್ರಾಬ್ಲಮ್ ಅನುಭವಿಸ್ಬೇಕಾಗುತ್ತೆ, ಸಮಸ್ಯೆಗಳು ಅನುಭವಿಸ್ತಾ ಇದ್ರೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ ತೋರಿಸ್ತೀನಿ ಅದನ್ನ. ಇದು ಮನೆ, ಇದೊಂದು ಮನೆ ಇದೆ. ಈ ಮನೆಗೆ ಏನ್ ಮಾಡಿದ್ರೆ ವಾಯುವ್ಯದಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ, ವಾಯುವ್ಯದಲ್ಲಿ ಸ್ಟೆಪ್ ಅಂತು. ಈ ಸ್ಟೆಪ್ ಕೆಳಗಡೆ ಒಂದು ಟಾಯ್ಲೆಟ್ ಮಾಡಿದ್ರು, ಟಾಯ್ಲೆಟ್ ಬಂತು. ಈ ಸ್ಟೆಪ್ ಕೆಳಗಡೆ ಟಾಯ್ಲೆಟ್ ಮಾಡಿದ್ದಾರೆ, ಇಲ್ಲಿ ಇದು ಕೆಳಗಡೆ ಟಾಯ್ಲೆಟ್ ಮಾಡಿದ್ದಾರೆ. ಇದು ಅಷ್ಟೇ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ ಸೈಟ್ ಬಂದು ಇದು ರೋಡ್ ಫೇಸಿಂಗ್, ಇದು ರೋಡ್ ಅಂದ್ರೆ ಪಶ್ಚಿಮ ರೋಡಲ್ಲಿ ಎಂಟ್ರಿ ತಗೊಂಡ್ರೆ ಎಲ್ಲ ಮಾಡಿದ್ರು. ಅಲ್ಲಿ ಸಮಸ್ಯೆಗಳು, ಹಣಕಾಸು ಸಮಸ್ಯೆ, ಬರೀ ಪ್ರಾಬ್ಲಮ್ಗಳು. ಆದ್ರೆ ಇವ್ರು ವಾಸ್ತು ಪ್ರಕಾರ ಕಟ್ಟಾಗಿ ಇದೆ ಮನೆಯೆಲ್ಲ ಒಳಗಡೆ ಎಲ್ಲ ನೋಡಿದ್ರೆ. ಈಗ ನಾನು ನಾರ್ಮಲ್ ಆಗಿ ಹೋಗಿ ಯಾರೇ ನೋಡಿದ್ರು ಅಡಿಗೆ ಮನೆ ಇಲ್ಲಿ ಓಪನ್ ಕೊಟ್ಟಿದ್ದಾರೆ, ಇಲ್ಲೊಂದು ಓಪನ್ ಕೊಟ್ಟಿದ್ದಾರೆ, ಇಲ್ಲಿ ಹಾಲ್ ಇದೆ ಎಲ್ಲ. ಇದು ಎಂಟ್ರಿಂದ ಇದು ಹಾಲು ಸ್ಟಾರ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಇದು ಹಾಲು, ಇದು ರೂಮು, ಇಲ್ಲೊಂದು ರೂಮು, ಮಧ್ಯದಲ್ಲಿ ಪ್ಯಾಸೇಜ್. ಇನ್ನ ಡೋರ್ಗಳೆಲ್ಲ ನಾರ್ಮಲ್ ಆಗಿ ಇಲ್ಲ, ಪ್ಯಾಸೇಜ್ ಇದೆ ಓಡಾಡಕ್ಕೆ. ಇಲ್ಲೊಂದು ಹಾಲು ಕೊಟ್ಟಿದ್ದಾರೆ, ದೇವ್ರ ಮನೆ ಇದೆ, ಅಡಿಗೆ ಮನೆ, ಈ ರೀತಿ ಎಂಟ್ರಿ ಎಲ್ಲ ಇದೆ. ಎಲ್ಲ ಎಕ್ಸಲೆಂಟ್ ಆಗಿ ಚೆನ್ನಾಗಿದೆ ನೋಡಕ್ಕೆ. ಹಂಗೆ ಬರೀ ಕಣ್ಣಲ್ಲಿ ನಾನು ಹೇಳ್ತಾರೆ, ಬರೀ ಕಣ್ಣಲ್ಲಿ ನೋಡಿದಾಗ ಸೂಪರ್ ಆಗಿದೆ, ಚೆನ್ನಾಗಿದೆ ಅಲ್ಲ. ಇಲ್ಲಿ ಇವ್ರಿಗೆ ಏನ್ ಸಮಸ್ಯೆ ಅಂತ. ಅದಾದ್ಮೇಲೆ ವೀಕ್ಷಕರೇ, ಇವ್ರದ್ದು ಮನೆದು ಹಿಡಿದ್ಬಿಟ್ಟು ಡಿಗ್ರಿ ಚೆಕ್ ಮಾಡಿದ್ರೆ ಇವ್ರ ಡಿಗ್ರಿನೇ ಇಲ್ಲ. ಅಂದ್ರೆ 5 ಡಿಗ್ರಿ ಒಂದು 7-8 ಡಿಗ್ರಿ ಎಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಸ್ವಲ್ಪ ಟಿಲ್ಟ್ ಆಗುತ್ತೆ. 20-22 ಡಿಗ್ರಿ ಅಷ್ಟು ವ್ಯತ್ಯಾಸ ಇದೆ ಮನೆ. ಆಮೇಲೆ ನಾವು ಕೂತ್ಕೊಂಡು ನಿಧಾನಕ್ಕೆ ನೋಡಿ ಎಲ್ಲಾನು ಇದು ಅನಲೈಸ್ ಮಾಡಿ ಚೆಕ್ ಮಾಡಿದ್ರೆ ವೀಕ್ಷಕರು ಏನಾಗಿದೆ ಸಮಸ್ಯೆ ಅಂತ ಹೇಳಿದ್ರೆ, ಇವ್ರಿಗೆ ಈ ಮನೆಗೆ ಬಂದು ಇದು ಅಂದ್ರೆ ಇವರು ಟಾಯ್ಲೆಟ್ ರೂಮ್ ಏನ್ ಮಾಡಿದ್ದಾರೆ, ಈ ಟಾಯ್ಲೆಟ್ ರೂಮ್ ಬಂದು ಈ ನ್ಯಾರ ಕಟ್ಟ ಉತ್ತರದ ಮಧ್ಯಭಾಗ. ಇವ್ರು ಅನ್ಕೊಂಡಿರೋದೇನು, ನಾವು ವಾಯುಮೂಲೆ ನಾರ್ಮಲ್ ಆಗಿ ಎಲ್ಲರೂ ಈಗ ನಾವೊಂದು ವಿಡಿಯೋ ಮಾಡಿ ಹಾಕಿದ್ರೆ ವಾಯುಮೂಲೆಯಲ್ಲಿ ಮಾಡಿರ್ತಾರೆ, ಟಾಯ್ಲೆಟ್ ರೂಮ್ ಹೊರಗಡೆ ಮಾಡ್ಕೊಬಹುದು ಅಂತ ನಾವು ಸಜೆಷನ್ ಕೊಟ್ಟಿರ್ತೀವಿ. ಆದ್ರೆ ಇವ್ರು ಅನ್ಕೊಂಡಿರೋದೇನು ನಮ್ದು ಕಟ್ಟ ವಾಯುಮೂಲೆಯಲ್ಲಿ ಇದೆ, ಬಾತ್ರೂಮ್ ಏನು ಸಮಸ್ಯೆ ಇಲ್ಲ, ಇನ್ನೆಲ್ಲ ಮಾಮೂಲಿ ನಾರ್ಮಲ್ ಎಲ್ಲ ಕಟ್ಟಾಗಿದೆ. ಅಂತೂ ಮನೆ ಪ್ರಾಬ್ಲಮ್, ಹಣಕಾಸು ಸಮಸ್ಯೆ, ಏನು ಒಂದ್ ಸಮಸ್ಯೆ ಬರ್ತಾ ಇದೆಯಲ್ಲ, ಏನಕ್ಕೆ ಬರ್ತಾ ಇದೆ ಸಮಸ್ಯೆಗಳು, ಪ್ರಾಬ್ಲಮ್ ಬರ್ತಾ ಇದೆ ಅಂತ ಕಂಡಿಡಿಯೋಣ ಅಂತ ನೋಡಿದ್ರೆ, ನಾವು ಚೆಕ್ ಮಾಡಿ ನೋಡಿದ್ರೆ ಈ ರೀತಿ ಪ್ರಾಬ್ಲಮ್ ಇದೆ ಸೈಟಲ್ಲಿ. ಇಲ್ಲಿ ಅಂದ್ರೆ ಕರೆಕ್ಟಾಗಿ ಇವ್ರಿಗೆ ಎಕ್ಸಾಕ್ಟ್ ಮನೆ ಡಿಗ್ರಿ ಚೆಕ್ ಮಾಡಿದ್ರೆ ಈ ಬಾತ್ರೂಮ್ ಏನ್ ಬರ್ತಾ ಇದೆ, ಇದೇ ಇವ್ರಿಗೆ ಉತ್ತರದ ಮಧ್ಯಭಾಗ. ಕರೆಕ್ಟಾಗಿ ಇವ್ರು ವಾಯುಮೂಲೆ ಅಂತ ಅನ್ಸ್ಬೋದ್ರು, ಡಿಗ್ರಿ ಚೆಕ್ ಮಾಡಿದ್ರೆ ಉತ್ತರ ಮಧ್ಯಭಾಗ ಅಲ್ಲಿ ಬಾತ್ರೂಮ್ ಇದೆ. ಕುಬೇರ ಬಾ, ದುಡ್ಡು ಬಾ, ಲಕ್ಷ್ಮಿ ಬಾ ಅಂತ ಹೇಳಿದ್ರೆ ಎಲ್ಲಿ ಬರ್ತಾರೆ, ಉತ್ತರದ ಮಧ್ಯಭಾಗದಲ್ಲಿ ಬಾತ್ರೂಮ್ ಮಾಡ್ಕೊಂಡು ಎಲ್ಲಿ ಬರುತ್ತೆ. ಅದಕ್ಕೆ ನಾವ್ ಹೇಳ್ತಾ ಇರೋದು, ಈ ರೀತಿ ಸೈಟ್ಗಳನ್ನ ಪರ್ಚೇಸ್ ಮಾಡಿದಾಗ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಸ್ಟಾರ್ಟಿಂಗ್ ಅಲ್ಲೇ ಪರ್ಚೇಸ್ ಮಾಡಿ ಆಗೋಗಿದ್ರೆ ಮನೆ ಕಟ್ಬೇಕಾದ್ರೆ ಸಖತ್ ಯೋಚನೆ ಮಾಡಿ ಡಿಗ್ರಿ ಚೆಕ್ ಮಾಡ್ಕೊಂಡು
ಯಾರು ಗೊತ್ತಿರೋರನ್ನ ಕರೆದು ಸಲಹೆ ಕೊಟ್ಟರನ್ನ ಎಕ್ಸಲೆಂಟ್ ಆಗಿರೋರನ್ನ ಕರೆಸ್ಬಿಟ್ಟು ತೋರಿಸ್ಬಿಟ್ಟು ನೀವು ಮನೆ ಕಟ್ಟಬೇಕು. ಡಿಗ್ರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಚೇಂಜಸ್. ಈಗ ಜನಗಳಿಗೆ ಚಿತ್ರ ವಿಚಿತ್ರವಾಗಿ ಅನ್ಸ್ಬೋದು, ಇದೇನು ಹಿಂಗೆ ಕ್ರಾಸ ಕಟ್ಟಿದ್ದಾರೆ ಮನೆ ಕ್ರಾಸ್ ಆಗಿದೆ ಅಂತ ಅನ್ಸ್ಬೋದ್ರು ಡಿಗ್ರಿ ವೈಸಲ್ಲಿ ಮಾತ್ರ ಎಕ್ಸಲೆಂಟ್ ಆಗಿ ನಾವು ಮನೆ ಕಟ್ಕೋಬೇಕು. ಹೋಗ್ಬಿಟ್ಟು ಐತೆ ಟಿಲ್ಟ್ ಆಗಿರೋ ನಾವು ಸೈಡ್ ತಗೊಂಡು ಪ್ರಾಬ್ಲಮ್ ಅನುಭವಿಸಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ರೀತಿ ಪ್ರಾಬ್ಲಮ್ ಮಾಡಿ ಇನ್ನಾಮೇಲೆ ಚೇಂಜಸ್ ಮಾಡಿ ತಗ್ಸ ರಿಮೂವ್ ಮಾಡಕ್ಕೆ ಹೇಳೋದು. ವಾಯುಮೂಲೆ ಕರೆಕ್ಟಾಗಿ ಅವ್ರ ಮನೆಗೆ ಏನ್ ಬಂತು, ಈ ಸೈಡಲ್ಲಿ ವಾಯುಮೂಲೆ ಬರ್ತದೆ, ಮುಂದೆ ಎಂಟ್ರೆನ್ಸ್ ಪಕ್ಕ ವಾಯುಮೂಲೆ ಇದು ಬರ್ತದೆ. ಇಲ್ಲಿ ಟಾಯ್ಲೆಟ್ ರೂಮ್ ಹೊರಗೆ ಸಿಂಗಲ್ ಆಗಿ ಮಾಡ್ಕೊಳ್ಳಿ, ಯಾವ್ದೋ ಕಾಂಪೌಂಡ್ ಏನೋ ಟಚ್ ಮಾಡ್ದೇನೆ ಅಂತ ಹೇಳ್ಬಿಟ್ಟು ವಾಯುಮೂಲೆ ಕೊಟ್ಟಿದ್ದೀನಿ ನಾವು ಅದನ್ನ. ಈ ರೂಮ್ ಬೇಕೇ ಬೇಕು ಹೊರಗಡೆ ಅಂತ ಇದನ್ನ ರಿಮೂವ್ ಮಾಡಿಸಿ ಇಲ್ಲಿ ಮಾಡಿಸಿದೀವಿ. ಈ ರೀತಿ ನಮ್ಗೆ ಗೊತ್ತೇ ಇರಲ್ಲ, ನಾವು ಅಂದಾಜಾಗಿ ಸೂರ್ಯನ ನೋಡಿ ರಸ್ತೆ ನೋಡ್ಕೊಂಡು ರಸ್ತೆ ಇರೋ ಯಾರಕ್ಕೆ ಮಾಡ್ಕೊಂಡಾಗ ಈ ರೀತಿ ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀವಿ. ನಮ್ಗೆ ಮನೆ ಹೋದ್ಮೇಲೆ ಪ್ರಾಬ್ಲಮ್ ಸಮಸ್ಯೆಗಳು ಆಗ್ತಾ ಇರ್ತವೆ. ಏನಕ್ಕೆ ಅಂತ ಗೊತ್ತಾಗಲ್ಲ. ನಿಮ್ಮ ಮನೇಲಿ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಈ ರೀತಿ ಪ್ರಾಬ್ಲಮ್ ಇದೆಯಾ, ನಮ್ಮ ಸೈಟ್ ಹಿಂಗಿದೆಯಾ ಅಂತ ಹೇಳಿದಾಗ ಅದನ್ನ ನೀವು ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಹಂಗೆ ಮಾಡಿದಾಗಲೇ ನಮ್ಗೆ ಪ್ರಾಬ್ಲಮ್ ಆಗೋದು. ನಮ್ಗೊಂದು ಅಡಿ ಜಾಗ ಹೋಗುತ್ತೆ, ಈ ಮೂಲೆ ಹಿಂಗೆ ಇರಲಿ ಕ್ರಾಸ್ ಆಗಿರಲಿ ಬೆಳೆದ್ರು ಪರವಾಗಿಲ್ಲ ಅಂತ ನಾವು ಹಂಗೆ ಕಾಂಪೌಂಡ್ ಹಾಕಿದಾಗ ಅಲ್ಲೂ ನಾವು ಪ್ರಾಬ್ಲಮ್ ಅನುಭವಿಸ್ತಾ ಇರ್ತೀವಿ. ನಾವು ಬರೀ ಕಾಂಪೌಂಡ್ ಅಲ್ವಾ ಅಂತ ಅಲ್ಲ, ನಮ್ಮ ಜಾಗ ಅದು, ನಮ್ದು ಜಾಗಕ್ಕೆ ನಾವು ಲಕ್ಷ್ಮಣ ರೇಖೆ ತರ ಹಾಕೊಂಡ್ರದ್ ನಾವು. ಯಾರು ಬರಬಾರ್ದು, ಇದು ನಮ್ಮ ಜಾಗ ಅಂತ. ನಿಮ್ ಕಾಂಪೌಂಡ್ ದಾಟಿ ಯಾರು ಬರಲ್ಲ ಒಳಗಡೆ. ಆ ರೀತಿ ನಾವು ರೇಖೆ ಹಾಕೊಂಡು ಬದುಕ್ಬೇಕಾದ್ರೆ ಕರೆಕ್ಟಾಗಿ ರೇಖೆ ಹಾಕೊಂಡು ನಾವು ಬದುಕಬೇಕು ನಾವು ಅಲ್ಲಿ. ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ವೇರಿಯೇಷನ್ ಆದಾಗ ಅದು ನಮಗೆ ಆ ಜಾಗದಲ್ಲಿದ್ದಾಗ ಆ ವೈಬ್ರೇಷನ್ ಬರಲ್ಲ, ನೆಗೆಟಿವ್ ಫಾರ್ಮ್ ಆಗುತ್ತೆ ನಮಗೆ. ಈಗ ನಾವು ಪಕ್ಕ ಹಾಕೊಂಡಾಗದಾಗ ಅಲ್ಲಿ ಪಾಸಿಟಿವ್ ಫಾರ್ಮ್ ಆಗಿ ನಮಗೆ ವರ್ಕ್ ಆಗ್ತದೆ, ಚೆನ್ನಾಗಿ ನೀಟಾಗಿ ಇರಕ್ಕೆ ಅನುಕೂಲ ಮಾಡುತ್ತೆ. ಅದೇ ಒಂದು ಸ್ವಲ್ಪ ವ್ಯತ್ಯಾಸ ಆದಾಗ ಅದು ನೆಗೆಟಿವ್ ಆಗಿ ನಮಗೆ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ರೀತಿ ನೆಗೆಟಿವ್ನ ಅನುಭವಿಸ್ತಾ ಇರೋರು ಇದ್ರೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ವಿಡಿಯೋಗಳನ್ನ ಯಾರು ನೋಡ್ತಾ ಇದ್ದೀರಾ ಹೊಸದಾಗಿ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ರಿಲೇಟಿವ್ ಯಾರೇ ಇದ್ರು ಸರಿ, ಯಾರು ಮನೆ ಕಟ್ತಾ ಇರೋರು, ಯಾರೋ ಕಷ್ಟ ಪ್ರಾಬ್ಲಮಲ್ಲಿ ಇರೋಂಥವ್ರಿಗೆ ಶೇರ್ ಮಾಡಿ. ಅವ್ರು ನೋಡ್ಬಿಟ್ಟು ಅವ್ರ ಮನೇನ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಎಲ್ಲರೂ ನನ್ನ ವಿಡಿಯೋನ ನೋಡ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ, ನನ್ನ ವೀಕ್ಷಕರೇ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.